ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗೂ ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳು ಡಾಕ್ಟರ್ ಗುರುಸರ್ ಅವರು ಕಂಪ್ನಿ ಡೈರೆಕ್ಟರ್. ಎಲ್ಲರೂ ಏನು ಹೇಳಿದ್ರು ಅಂತಂದರೆ, ಈಗಾಗಲೇ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತದೆ, ದಿವಸ ಜನ ಬಂದು ನಮಗೆ ಯಾವಾಗಲೂ ಒಂದು ಜಾಬ್ ಕೊಡ್ರಿ, ಉದ್ಯೋಗ ಕೊಡ್ರಿ ಅಂತ ಒಂದು ಅಪ್ಲಿಕೇಶನ್ ಕೊಡ್ತಾಯಿದ್ರಿ. ನಾನು ನೋಡಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಎಲ್ಲ ಇಲಾಖೆಗಳ ವತಿಯಿಂದ ಒಂದು ಉದ್ಯೋಗ ಮೇಳ ಮಾಡಿಸ್ಬಿಟ್ಟು ಎಷ್ಟಾಯ್ತು ವರ್ಷ ಕಂಪ್ನಿನ ಬೀದಾಗ ನಾವು ತರಿಸಿ ನಾವು ನಮ್ಮ ಯುವಕ ಯುವತಿಯರಿಗೆ ಒಂದು ಅವಕಾಶ ಕೊಡೋಣ. ಯಾರ್ಯಾರು ಅರ್ಹರಿದ್ದಾರೆ, ಯಾರ್ಯಾರು ಹೋಗಿ ಕೆಲಸ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಅಂಥವ್ರಿಗೆ ನಾವು ಅವಕಾಶ ಮಾಡಿಕೊಟ್ಟು ಉದ್ಯೋಗ ಎಷ್ಟಾಯ್ತು ಅಷ್ಟು ನಾವು ಜಾಬ್ ಕೊಡಿಸೋ ನಾವು ಕೆಲಸ ಮಾಡಿಸ್ತಾ ಇದ್ವಿ. ಒಂಥರ ಖುಷಿ ಅದ ರೀ ಸರ್, ಎಲ್ಲರಿಗೂ ಸಿಗಬೇಕು. ನಮ್ಮದು ಹುಡುಗರು ಆಗಲಿ ಹುಡುಗಿಯರಾಗಲಿ ಎಲ್ಲರೂ ಮ್ಯಾಲೆ ಬರ್ಬೇಕು ರೀ. ಅವ್ರಿಗೂ ಒಂದು ಸ್ಟೇಜ್ ಅಂತ ಸಿಗ್ಬೇಕು ರೀ. ತೋಲ್ ಮಂದಿ ನೋಡ್ತಾರೆ ರೀ, ಓದ್ ಮನೆಗೆ ಹರೀ, ಎಷ್ಟು ಹೆಣ್ಮಕ್ಳು ಓದೋರ್ಗೂ ಮನೆಗೆ ಹರೀ, ಮ್ಯಾರೇಜ್ ಆದ್ಮೇಲೆ ಮನೆಗೆ ಉಳ್ದಾರಿ. ಅಂಥವ್ರಿಗೆಲ್ಲ ಉದ್ಯೋಗ ಸಿಗ್ಬೇಕಂಬ ನಮ್ದೊಂದು ಅದೊಂದು ಹೆಮ್ಮೆ. ಉದ್ಯೋಗ ಮೇಳ ಇಟ್ಟು ಒಂಥರ ಖುಷಿ ಅದ ರೀ, ಎಲ್ಲರಿಗೂ ಸಿಗಬೇಕು. ಹುಡುಗರಿಗೆಲ್ಲ ಒಳ್ಳೇದಾಗುತ್ತೆ, ಆಪರ್ಚುನಿಟೀಸ್ ಬರುತ್ತೆ, ಎಲ್ಲರಿಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಹೇಗಿರುತ್ತೆ ಅಂತ. ಇನ್ನು ಆಗೋದಿರೋನು ಹೊರತು ಮುಂದೆ ಎಲ್ಲರ ಹೋಗೋರಿಗೆ ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಆಗಿ ಅವ್ರು ಇನ್ನೊಂದ್ಸಲ ಟ್ರೈ ಮಾಡಬೇಕು ಅಷ್ಟೇ. ಇಲ್ಲಿ ಸಾಕಷ್ಟು ಕಂಪ್ನೀಸ್ ಅದನ್ನು ಬಂದಿದ್ದಾವೆ, ಅರೇಂಜ್ಮೆಂಟ್ಸ್ ಎಲ್ಲ ಕೂಡ ಚೆನ್ನಾಗಿ ಮಾಡಿದ್ದರು. ಏನಂತ ಇಲ್ಲಿ ಈಗ ಇವತ್ತಿನ ಸರ್ಕಾರಿ ಐ.ಟಿ ಕಾಲೇಜಿನಲ್ಲಿ ಉದ್ಯೋಗಗಳು ಅಲ್ಲಿ ನಮ್ಮ ಕ್ಯಾಂಡಿಡೇಟ್ನು ಕೂಡ ಕರ್ಕೊಂಡ್ಬಂದಿದ್ದೀವಿ. ಸುಮಾರು ಕಂಪನಿಗಳು ಬಂದಿದ್ದಾರೆ, ಅದು ಇಂಟರ್ಫೇಸ್ ಅಟೆಂಡ್ ಆಗ್ತಾ ಇದ್ದಾರೆ. ಇದು ಏನಂತ ಬೀದರ್ ಜಿಲ್ಲೆಯಲ್ಲಿ ಒಳ್ಳೆಯದು ಅವಕಾಶ ಇದೆ. ಅಲ್ಲಲ್ಲಿ ಅಂದರೆ ನಮ್ಮ ಬೆಂಗಳೂರು ಈ ಪೂರ್ವ ಭಾಗದ ವೈಟ್ ಫೀಲ್ಡ್ನಲ್ಲಿ ಎಲ್ಲ ಈ ಥರ ಒಂದು ಕಾರ್ಯಕ್ರಮಗಳು ಆಯೋಜನೆಗೊಂಡಿರೋದು ನಿಜಕ್ಕೂ ಎಲ್ಲರಿಗೂ ಸಂತೋಷ ಉಂಟು ಮಾಡಿದೆ. ಮುಂದಿನ ದಿನಗಳಲ್ಲಿ ನಾವು ಇದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಅಂದರೆ ಹೆಚ್ಚಿನ ರೀತಿಯಲ್ಲಿ ನಾವು ಈ ಜನರು ಇದಕ್ಕೆ ಸೇರಿ
ಭಾಗವಹಿಸಿ ನಾವೆಲ್ಲರೂ ಒಂದೇ, ನಾವೆಲ್ಲ ಭಾರತೀಯರು ಅಂತ ಒಂದು ಈ ಸಂದೇಶದ ಮೂಲಕ, ಈ ವಾಗ್ದಾನ ಮೂಲಕ ತಿಳಿಸ್ಕೊಡ್ಬೇಕಾಗುತ್ತೆ ಅಂತ ಹೇಳ್ತಾ ಇದೊಂದು ಈ ಕಾರ್ಯಕ್ರಮ ಹೆಚ್ಚಿನ ರೀತಿಯಲ್ಲಿ ಯಶಸ್ವಿಯಾಗಿದೆ. ಮತ್ತೊಮ್ಮೆ ಇಂಥ ಕಾರ್ಯಕ್ರಮಗಳು ಹೆಚ್ಚಾಗಿ ಈ ಭಾಗದಲ್ಲಿ ನಡೀಲಿ ಅಂತ ನಾನು ಆಶಿಸುತ್ತೇನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ದ ವಾಕ್ Step Up for Inclusion, the 5K walk, is intended to create awareness about disability in the community, increase their participation, and also create inclusive spaces for everyone. ಬಂದು ಎಲ್ಲ ಸಮಾಜಕ್ಕೆ ಬೆರೆಯುವಂತಹ ಒಂದು ಸಮಾನರಾದ ಸಚಿವರಿಗೆ ತಮ್ಮೆಲ್ಲರ ಪರವಾಗಿ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಅವರು ಸೇವಾಲಾಲ್ ಕೂಡ ಹಾಗೆ ಇದ್ದಿದ್ದು, ಯುದ್ಧನೂ ಮಾಡ್ತಾ ಇದ್ರು. ನಮ್ಮಲ್ಲಿ ಇತಿಹಾಸ ದಾಖಲಿಸುವಾಗ ನೇರವಾಗಿ ಇತಿಹಾಸವನ್ನ ದಾಖಲಿಸಿದಾಗ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೀನಿ. ಹಾಗೆ ಆದ್ರೆ ನಿಖರವಾದ ಸಂಶೋಧನೆ ಮಾಡ್ಕೊಳ್ಬಾರ್ದು, ಬೇರೆಯವರನ್ನು ನಿಖರವಾಗಿ ಕಾಣಬಾರ್ದು. ಇವತ್ತೇನಾಗಿದೆ ಅಂದ್ರೆ ಜಯಂತಿ ಸಮಾಜಕ್ಕೆ ಒಂದೊಂದು ಸಮಾಜಕ್ಕೆ ಸೀಮಿತವಾಗಿದ್ದಾವೆ. ಸಂತ ಸೇವಾಲಾಲರು ಬರೇ ಲಂಬಾಣಿ ಸಮಾಜಕ್ಕೆ ಅಷ್ಟೇ ಹೇಳಿಲ್ಲ, ಮನುಕುಲಕ್ಕೆ ತಮ್ಮದೇ ಆದಂತ ಸಂದೇಶವನ್ನು ಕೊಟ್ಟರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿದ್ರು? ಈ ಚಲವಾದಿ ಸಮಾಜಕ್ಕೆ ಅಷ್ಟೇ ಸೀಮಿತವಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ರ? ಇವತ್ತು ಸಂವಿಧಾನವನ್ನ ಬರೇ ಒಂದು ಸಮಾಜಕ್ಕೆ ಸೀಮಿತ ಇದನ? ಜಗತ್ತಿನೊಳಗ ನಮ್ಮ ಸಂವಿಧಾನವನ್ನ ಪ್ರತಿಯೊಂದು ದೇಶದೊಳಗೆ ಮಾತಾಡುವಂತ ಮಹಾನ್ ಪುರುಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ದಾಖಲಿಸಿರುವಂತದನ್ನ ನಾವೆಲ್ಲ ಅವಲೋಕಿಸಿದಾಗ ಸೇವಾಲಾಲ್ ಅವರು ಈಗ 250-300 ವರ್ಷದ ಆ ಒಂದು 50 ವರ್ಷದ ನಡುವೆ ಅವರು ಬಂದಿರುವಂತದ್ದು ನಾವು ಗಮನಿಸ್ತೀವಿ. ಸೇವಾಲಾಲ್ ಯಾಕೆ ಇಷ್ಟು ಪ್ರಚಲಿತರಾದ್ರು, ಯಾಕೆ ಇಷ್ಟು ನಮಗೆ ದೇವರ ತಿಳಿದ್ರು ಅನ್ನೋದಕ್ಕೆ ಅವ್ರು ಮಾಡಿರುವಂತ ಸಾಧನೆಗಳು, ಅವ್ರು ಮಾಡಿರುವಂತ ಕೆಲಸದಿಂದ ಅವರು ಇವತ್ತು ನಮ್ಮ ಮುಂದೆ ದೇವರಾಗಿ ನಿಂತಿದ್ದಾರೆ. ಅವರು ಬರಕ್ಕೆ ಬಹಳ ಉತ್ಸಾಹಕರಾಗಿದ್ದರು. ಆದರೆ ಇವತ್ತು ಅವರು ಕಾಲನ್ನು ಬಿದ್ದು ಸ್ವಲ್ಪ ಇದಾಗಿರೋದ್ರಿಂದ ಅವ್ರು ಎಲ್ಲೂ ಯಾವುದೇ ಕಾರ್ಯಕ್ರಮಕ್ಕೂ ಬರ್ತಾ ಇಲ್ಲ. ಬಹುಶಃ ನನಗೂ ಹೇಳಿದ್ದಾರೆ, ಮತ್ತು ಶಿವರಾಜ್ ತಂಗಡಗಿ ಸಾಹೇಬ್ರಿಗೂ ಅವರ ಏನು ಸಂದೇಶ ಇದೆ ಅವರು ಹೇಳ್ತಾರಂತ ನಾನು ಭಾವಿಸಿದ್ದೇನೆ. ಅವರು ನನ್ನ ಮೇಲೆ ತೋರಿಸಿದಂಥ ಪ್ರೀತಿ ವಿಶ್ವಾಸ, ಸರ್ಕಾರ ನನ್ನ ಮೇಲೆ ತೋರಿಸುವಂಥ ಪ್ರೀತಿ ವಿಶ್ವಾಸ ನಾವು ಯಾವತ್ತೂ ಮರಿಬಾರದು, ಅವರಿಗೆ ಚಿರಋಣಿಯಾಗಿರಬೇಕು ಅಂತ ನಾನು ಭಾವಿಸ್ತೇನೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.